ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ಜಮಾನದಲ್ಲಿ ಯುವಜನತೆ ಈ ಹೂಡಿಕೆ ಬಗ್ಗೆ ಇರ್ಬೋದು ಸಾಕಷ್ಟು ತಿಳಿದುಕೊಂಡಿದ್ದಾರೆ. ಮುಂಚೆ ಆದರೆ ಏನಂದರೆ ಕೆಲವೇ ಸೀಮಿತವಾದಂತಹ ಆಯ್ಕೆಗಳಿತ್ತು. ಅದು ಪೋಸ್ಟಲ್ ಡಿಪಾಸಿಟ್ ಇರ್ಬೋದು ಅಥವಾ ಬ್ಯಾಂಕ್ಗಳ ಇನ್ವೆಸ್ಟ್ಮೆಂಟ್ ಇರ್ಬೋದು, ಚಿನ್ನ ಇರ್ಬೋದು, ಭೂಮಿ ಇರ್ಬೋದು, ಹೀಗೆ ಒಂದು 4-5 ಆಯ್ಕೆಗಳಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ಹೂಡಿಕೆಗೆ ಸಾಕಷ್ಟು ಆಯ್ಕೆಗಳಿದೆ ಯುವಜನರ ಮುಂದೆ ಮುಖ್ಯವಾಗಿ. ಹಾಗಾಗಿ ಯುವಜನರು ಬಹಳ ಸ್ಮಾರ್ಟಾಗಿ F&O ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಟ್ರೇಡಿಂಗ್ ಮಾಡ್ತಾರೆ, ಬಿಟ್ಕಾಯಿನಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹೀಗೆ ಅನೇಕ ಆಯ್ಕೆಗಳು ಅವರ ಮುಂದಿದೆ. ಮ್ಯೂಚುವಲ್ ಫಂಡ್ ಇದೆ. ಹೀಗಾಗಿ ಇಂಥ ಅನೇಕ ಆಯ್ಕೆಗಳ ಎದುರುಗಡೆ ಯುವಕರುಗಳನ್ನು ಮನಸ್ಸು ಒಂದು ಏನಾಗುತ್ತೆ ಅಂದರೆ, ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ಉಳಿತಾಯ ಆಗುತ್ತೆ, ಹೆಚ್ಚು ಲಾಭ ಎಲ್ಲಿ ಸಿಗುತ್ತೆ ಇತ್ಯಾದಿ 108 ಪ್ರಶ್ನೆಗಳಿರುತ್ತೆ. ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಯುವಕರು ಯಾವ ರೀತಿ ಉಳಿತಾಯ ಮಾಡಬೇಕು, ಯಾವೆಲ್ಲ ಒಂದು ಅನುಕೂಲವನ್ನು ಅಥವಾ ಯಾವೆಲ್ಲ ವಿಧಾನವನ್ನು ಅವರು ಅನುಸರಿಸಿದ್ರೆ ಅವರಿಗೆ ಅವರ ಲಾಭ ದುಪ್ಪಟ್ಟು ಆಗುವಂಥದ್ದು ಅಥವಾ ಇಮ್ಮಡಿ ಆಗುವಂಥದ್ದು, ಹೀಗೆ ಅನೇಕ ಲಾಭವನ್ನು ಪಡ್ಕೊಳ್ಬೋದು, ಅವರು ಆರ್ಥಿಕವಾಗಿ ಸ್ವಾವಲಂಬಿ ಆಗ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಹಣಕಾಸು ತಜ್ಞರಾದಂತಹ ಜಗನ್ನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಜಗನ್ನಾಥ್ ಸರ್ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಜಗನ್ನಾಥ್ ಸರ್. ನಮಸ್ತೆ ಸರ್. ನಮಸ್ತೆ. ಅಂದಾಗೆ ಈ ಹಿಂದಿನ ಎಪಿಸೋಡಲ್ಲಿ ತಾವು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು, ಮುಖ್ಯವಾಗಿ ನಗರಗಳಲ್ಲಿ ಯಾಕೆ ಸ್ವಂತ ಮನೆ ಖರೀದಿ ಮಾಡಬೇಕು, ಸ್ವಂತ ಸೈಟ್ ಯಾಕೆ ಇರಬೇಕು ಇತ್ಯಾದಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದರೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ನಮ್ಮ ವೀಕ್ಷಕರಿಂದ ಬಂದಿದೆ. ಅವರು ಅಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನಿರೀಕ್ಷೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಮುಖ್ಯವಾಗಿ ಮತ್ತೆ ಹೇಗೆ ನಾವು ಯುವಜನತೆಗೆ ಅವರೊಂದು ಉಳಿತಾಯದ ಬಗ್ಗೆ ತಮ್ಮಿಂದ ಏನು ಗೈಡೆನ್ಸ್ ಕೊಡ್ತೀರಾ ಅಂತ. ಸರ್, ಈಗಿನ ಕಾಲದಲ್ಲಿ ಯುವಕರು ತುಂಬ ಬುದ್ಧಿವಂತರು. ಓಕೆ. ಈಗ ನೋಡಿ, ನಾ ಏನಾದರೂ ಮೊಬೈಲ್ ಯೂಸ್ ಮಾಡಬೇಕು ಅಂದರೆ ನನ್ನ ಮಗನನ್ನೋ ಕೇಳ್ತೀನಿ. ಅವ್ರಿಗೆ ಮ್ಯಾನ್ಯಲ್ ಅನ್ನೋ ಅವಶ್ಯಕತೆ ಇಲ್ಲ. ಅವ್ರೇನು ಮಾಡ್ತಾರೆ, ಯಾವುದೇ ಒಂದು ವಿಚಾರ ಆಗಲಿ ಪ್ರಯತ್ನ ಪಡ್ತಾರೆ, ಸೋಲ್ಬೋದು, ಆದರೆ ಬಿಡೋದಿಲ್ಲ. ಅವರು ಏನಾದರೂ ಮಾಡಿ ಅದನ್ನು ಸಾಧಿಸ್ತಾರೆ. ಕರೆಕ್ಟ್. ಆಮೇಲೆ ಸ್ಕಿಲ್ಸ್ ಅಷ್ಟೇ. ಇವಾಗ ನೋಡಿ, AI ಬಂತು, ಮಷಿನ್ ಲರ್ನಿಂಗ್ ಬಂತು. ನಮ್ಮ ಇನ್ಫೋಸಿಸ್ನಲ್ಲಿ ಯುವಕರೆಲ್ಲ ತಕ್ಷಣ ಅಡಾಪ್ಟ್ ಮಾಡಿಕೊಂಡ್ರು. ಯಾವುದೇ ಒಂದು ವಿಚಾರ ಆಗಲಿ ತಕ್ಷಣ ಅಡಾಪ್ಟ್ ಮಾಡ್ಕೊಳ್ತಾರೆ ಅವರು. ಕರೆಕ್ಟ್. ನಾವು ಯಾವುದೇ ಒಂದು ವಿಚಾರ ಆಗಲಿ ಇದು ಮಾಡ್ಬೋದಾ ಇಲ್ವಾ, ಆ ಹೆದರಿಕೆಗಳು ನಮ್ಮ ಕಾಲದಲ್ಲಿ ಜಾಸ್ತಿ ಇತ್ತು. ಈಗ ಆ ಹೆದರಿಕೆಗಳಿಗೆ ಕಾಲನೇ ಇಲ್ಲ. ಕರೆಕ್ಟ್. ಅವ್ರು ಎಷ್ಟು ಬುದ್ಧಿವಂತರು ಅಂದರೆ ಪ್ರತಿಯೊಂದನ್ನು ಅವರು ಅವ್ರದ್ದೇ ರೀತಿನಲ್ಲಿ ನೋಡ್ತಾರೆ, ಅವ್ರದ್ದೇ ರೀತಿನಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಯಾವ ಮ್ಯಾನ್ಯುಯಲ್ಗೂ ಅವರು ಹೋಗೋದೇ ಇಲ್ಲ. ಇಂಥ ಒಂದು ಬುದ್ಧಿವಂತ ಜನಾಂಗ ಏನಿದೆ, ಅವ್ರಿಗೆ ಉಳಿತಾಯದಲ್ಲಿ ತುಂಬ ಆಸಕ್ತಿ ಇದೆ ಅಂತ ನಾನು ಹೇಳಲ್ಲ. ಏನಾಯಿತು ಅಂತ ಹೇಳಿದರೆ, ನಮ್ಮ ತಂದೆ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ವಾರಾಂತದಲ್ಲಿದ್ದರು. ಯಾರ್ಯಾರ್ದೋ ಮನೆಯಲ್ಲಿ ಊಟ ಮಾಡಿಕೊಂಡು ಓದ್ತಾ ಇದ್ದರು. ನಮ್ಮ ಕಾಲದಲ್ಲಿ ಊಟ, ವಸತಿ, ಬಟ್ಟೆ ಇದೇ ಮುಖ್ಯ. ನನಗೆ 400 ರೂಪಾಯಿದೊಂದು ಸೈಕಲ್ ಕೊಡಿಸ್ಬಿಟ್ರು ನಾನು PUCಗೆ ಸೇರಿದಾಗ. ಅದೇ ದೊಡ್ಡದು. ಆದರೆ ಈಗ ಹುಡುಗರು ಹಾಗಲ್ಲ. ಅವ್ರಿಗೆ ಪ್ರವಾಸ ಹೋಗಬೇಕು, ಅವರು ಕಾರ್ ತೊಗೊಬೇಕು, ಅವರು ಬೇರೆ ಬೇರೆ ವಿಚಾರಗಳಲ್ಲಿ ಆಸಕ್ತರಾಗಬೇಕು, ಹೋಟೆಲ್ಗೆ ಹೋಗಬೇಕು, ಜನದ ಜೊತೆ ಸೇರಬೇಕು, ಸಂತೋಷವಾಗಿರಬೇಕು. ಅದೇ ಈಗಿನ ಕಾಲದ ಯುವಕರು. ನಮ್ಮ ಕಾಲದಲ್ಲಿ ಅವೆಲ್ಲ ಅವಶ್ಯಕತೆಗಳು ಬೇರೆ ಥರ ಇತ್ತು. ಅದರಿಂದ ಈಗಿನ ತಂದೆ ತಾಯಿಗಳು ನಮ್ಮ ಮಕ್ಕಳು ಬೇರೆ ಥರ ಇದ್ದಾರೆ, ನಮ್ಮ ಮಕ್ಕಳು ಉಳಿಸೋದಿಲ್ಲ, ನಮ್ಮ ಮಕ್ಕಳು ನಮ್ಮ ಥರ ಇಲ್ಲ ಅಂತ ಅಂದ್ಕೊಂಡ್ರೆ ಇರೋಕ್ಕಾಗಲ್ಲ. ಈಗಿನ ಅವಶ್ಯಕತೆಗಳೇ ಬೇರೆ. ಅದರಿಂದ ಈಗಿನ ಯುವಕರು ಇನ್ನೂ ಒಂದು ವಿಚಾರ ಇದೆ. ಮದುವೆ ಆಗೋ ತನಕ ಈಗಿನ ಯುವಕರು ಜಾಸ್ತಿ ಉಳಿಸೋದೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಅವರು ಸಂತೋಷವಾಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅವ್ರಿಗೆ ಕಾಲೇಜ್ ಡೇಸ್ನಲ್ಲಿ ಪ್ರತಿಯೊಂದನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹಿಂದೆನೇ ಇದ್ವಿ ನಾವು. ಅದರಿಂದ ಅಲ್ಲಿ ಏನೇನು ಮಿಸ್ ಮಾಡ್ಕೊಂಡಿದ್ರೋ ಇವಾಗ ದುಡ್ಡು ಬಂದ ಮೇಲೆ ಅವೆಲ್ಲ ಮೊದಲು ಅವರೆಲ್ಲ ಮಾಡ್ಕೊಳ್ತಾರೆ. ಕಡಿಮೆ ಹಣ ಯಾವಾಗ ಸಂಪಾದಿಸ್ತಾರೆ ಆವಾಗ ಅವೆಲ್ಲ ಫಸ್ಟು ನಾವೆಲ್ಲರೂ ಸಂತೋಷವಾಗಿರಬೇಕು, ಅದಕ್ಕೆ ಏನೇನು ಮಾಡಬೇಕು ಅದೇ ವಿಚಾರದಲ್ಲಿ ಇರ್ತಾರೆ. ಅದು ಆದಮೇಲೆ ಅವ್ರಿಗೆ ಮದುವೆ ಆಗುತ್ತೆ, ಆಮೇಲೆ ಸುಮಾರು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಆಮೇಲೆ ಖಂಡಿತವಾಗ್ಲೂ ಅವರು ಉಳಿಸ್ತಾ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಅಲ್ಲ, ಭಾಳ ಕರೆಕ್ಟಾಗಿ ಹೇಳಿದ್ರಿ. ಇವಾಗ ನಾನು ಗಮನಿಸಿದ್ದೀನಿ, ಎಷ್ಟೋ ಮಂದಿ ಯುವಕರು ಕೆಲಸಕ್ಕೆ ಸೇರಿದ ಮೊದಲ ಸಂಬಳದಲ್ಲಿ ಒಂದು ದೊಡ್ಡ ಒಂದು ಹೈಫೈ ಸ್ಮಾರ್ಟ್ಫೋನ್ ಖರೀದಿ ಮಾಡ್ತಾರೆ. ಅಂದರೆ ಅವ್ರಿಗೆ ಸೇವಿಂಗ್ಸ್ ಅನ್ನೋದು ಫಸ್ಟ್ ಬರುವುದಿಲ್ಲ ಅಂತ ಏನಾದರೂ, ಅಥವಾ ಆ ಥರ ಒಂದು ನಮಗೆ ಅನಿಸುತ್ತೆ. ಈ ಸ್ವಲ್ಪ 70s 80s ಜನ್ರೇಷನ್ ಅವರಿಗೆ ಹಾಗೆ ಅನಿಸುತ್ತೆ, ಓ ಇವರು ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಅಂತ. ಬಟ್ ಈಗಿನ ಪೀಳಿಗೆನ ಜನ್ಜಿ ಪೀಳಿಗೆಯವರು ಭಾಳ
ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡೋದಿಲ್ಲ ಅಂತ ನಂಗೆ ಅನ್ಸುತ್ತೆ. ನೀವೇನು ಹೇಳ್ತೀರಿ ಅಂತ? ಹೌದು ನೋಡಿ ಸರ್, ಇವಾಗ ಯಾಕೆ ಅವರು ಉಳಿಸ್ಬೇಕು, ಯಾಕೆ ಅಂತ ಹೇಳಿದರೆ, ಇವಾಗ ಎಲ್ರಿಗೂ ಈ 2 ಮಕ್ಕಳು. ನಮ್ಮ ತಂದೆಗೆ 4 ಮಕ್ಕಳು, ನನಗೆ 2 ಮಕ್ಕಳು. ನನಗೆ ಒಬ್ಬ ಮಗ ಒಬ್ಬ ಮಗಳು ಇದ್ದಾಳೆ ಅಂತ ಇಟ್ಕೊಳ್ಳೋಣ. ಕೆಲವರಿಗೆ 2 ಹೆಣ್ಮಕ್ಳು 2 ಗಂಡು ಮಕ್ಕಳು, 1 ಹೆಣ್ಣು 1 ಗಂಡು. ಪ್ರಾಬಬಿಲಿಟಿ ಥಿಯರಿ ಪ್ರಕಾರ 50% ಹೆಂಗಸರು 50% ಗಂಡಸರು ಅಂತ ಇಟ್ಕೊಂಡ್ರೆ, ಪ್ರತಿಯೊಂದು ತಂದೆ ತಾಯಿನೂ ಒಂದು ಮನೆ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದರಿಂದ ಮಗಂಗೆ ಹೋಗುತ್ತೆ. ಇವಾಗ ಗಂಡು ಹೆಣ್ಣು 2 ಇದ್ದಾಗ ನಮ್ಮ ಮನೆಯಿಂದ ನನ್ನ ಮಗಂಗೆ ಹೋಗುತ್ತೆ, ಆತ್ಲಾ ಕಡೆಯಿಂದ ಅವ್ರ ಮಗಂಗೆ ಹೋಗುತ್ತೆ. ಸೊ ಮನೆ ಕಟ್ಟೋ ಅವಶ್ಯಕತೆ ಇರಲ್ಲ. ಮನೆ ತುಂಬ ದೊಡ್ಡ ಖರ್ಚು, ಯಾವಾಗಲೇ ಆಗಲಿ ಮನೆ ಕಟ್ಟೋದು ತುಂಬ ದೊಡ್ಡ ಖರ್ಚು. ಅದು ಇಲ್ಲ ಅಂದರೆ ಸಾಕಷ್ಟು ಸಂತೋಷವಾಗಿ ಅವ್ರು ಇದ್ಬಿಡ್ಬೋದು, ಉಳಿತಾಯ ಕಮ್ಮಿ ಮಾಡ್ಬೋದು. ಆದರೆ ಉಳಿತಾಯ ಮಾಡಲೇಬೇಕಾಗತ್ತೆ ಯುವಕರು. ಯಾಕೆ ಅಂದರೆ ಬದಲಾದ ಪರಿಸ್ಥಿತಿನಲ್ಲಿ ಜಾಬ್ ರಿಸ್ಕ್ ಇದೆ. ನಮ್ಮ ಕಾಲದಲ್ಲಿ ಜಾಬ್ ರಿಸ್ಕ್ ಇರಲಿಲ್ಲ. ನಾನು ಒಂದು ಬ್ಯಾಂಕ್ ಸೇರಿಕೊಂಡೆ, ನಾನು ಅಲ್ಲೇ ನಿವೃತ್ತಿ ಆಗ್ತೀನಿ, ಅದರದೇ ಪೆನ್ಷನ್ ತೊಗೊಳ್ತೀನಿ, ಅದೇ ಸ್ನೇಹಿತರು ಇರ್ತಾರೆ, ಈ ರೀತಿ ಇತ್ತು. ರೋಲಿಂಗ್ ಸ್ಟೋನ್ ಕಲೆಕ್ಟ್ಸ್ ನೋ ಮಾಸ್ ಅನ್ನೋರು ನಮ್ಮ ಕಾಲದಲ್ಲಿ. ಕೆಲಸ ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತೀಯಾ ನೀನು, ಉದ್ಧಾರ ಆಗಲ್ಲ ಅನ್ನೋರು. ಇವಾಗ ಹಾಗಲ್ಲ. ಯಾರು ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಸೇರ್ತಾರೆ, ಅವ್ರ ಸ್ಕಿಲ್ ಚೆನ್ನಾಗಿದೆ, ಅವ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ. ಆದರೆ ಇವಾಗಿನ ಜನ ಏನು ಹೇಳ್ತಾರೆ ಅಂದರೆ, ರೋಲಿಂಗ್ ಸ್ಟೋನ್ ವಿಲ್ ಹ್ಯಾವ್ ಮೋರ್ ಕಾರ್ನರ್ಸ್ ಆ್ಯಂಡ್ ಶೈನ್ ಅಂತ ಹೇಳ್ತಾರೆ. ಅದರಿಂದ ಬಿಡೋದು ಸೇರ್ಕೊಳ್ಳೋದು ಭಾಳ ಕಾಮನ್ ಆಗಿಬಿಟ್ಟಿವೆ. ಕರೆಕ್ಟ್. ಈಗ ಒಂದೇ ಕಂಪ್ನಿಗಳಲ್ಲಿ 2 ವರ್ಷಕ್ಕಿಂತ ಜಾಸ್ತಿ ಹಿಡಿದ್ರು ಲಾಂಗ್ ಟರ್ಮ್ ಆಯ್ತು ಅಂತ ಹೇಳೋ ಪರಿಸ್ಥಿತಿ ಇದೆ. ಹೌದು. ಮುಂಚೆ 20 ವರ್ಷನೂ ಇರ್ತಾ ಇದ್ರು. ಕರೆಕ್ಟ್. ಆಮೇಲೆ ಆ್ಯನ್ಯಲ್ ಇನ್ಕ್ರಿಮೆಂಟ್ ಏನಿರುತ್ತೆ ಅದಕ್ಕಿಂತ ಬೇರೆ ಕಡೆ ಸೇರಿಕೊಂಡಾಗ ಜಂಪ್ ಅಂತ ಏನು ಹೇಳ್ತಾರೆ, ಆ ಎತ್ತರದ ಸ್ಥಿತಿಗೆ ಜಾಸ್ತಿ ಸಂಬಳಕ್ಕೆ ಹೋಗ್ತಾರಲ್ಲ, ಅದು ಜಾಸ್ತಿ ಇರುತ್ತೆ. ಕರೆಕ್ಟ್. ಒಂದು 40% 30%ಗೆ ಬಿಟ್ಬಿಟ್ಟು ಹೋಗ್ತಾರೆ. ಇಲ್ಲೇ ಇದ್ದರೆ 5% 10% ಹೆಚ್ಚಂದರೆ ಬರ್ಬೋದಷ್ಟೇ. ಕೆಲವರಿಗೆ 3% 4% ಬಂದಿದೆ. ಅದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಬಹಳ ಆಗಿದೆ. ಆಮೇಲೆ ಇನ್ನೊಂದು ವಿಚಾರ ಸರ್, ನಾನು ಕೆನ್ಯಾಗೆ ಹೋಗಿದ್ದೆ. ಅಲ್ಲಿ ವೈಲ್ಡ್ ಬೀಸ್ಟ್ ಅಂತ ಇದೆ. ಆ ಪ್ರಾಣಿಗಳು ಒಂದು ನದಿ ದಾಟಿ ಯುಥೋಪಿಯಾಗೆ ಹೋಗುತ್ತೆ. ಅದು ಸರಂಗೆಟ್ರಮ್ ರಿವರ್ ಅಂತ. ಅಲ್ಲಿ ತುಂಬ ಮೊಸಳೆಗಳಿದೆ. ಈ ವೈಲ್ಡ್ ಬೀಸ್ಟ್ ಅನ್ನೋ ಪ್ರಾಣಿ ಏನು ಇತ್ಲಾ ಕಡೆಯಿಂದ ಅತ್ಲಾ ಕಡೆ 1.5 ಮಿಲಿಯನ್ ವೈಲ್ಡ್ ಬೀಸ್ಟ್ಗಳು ಇತ್ಲಾ ಕಡೆಯಿಂದ ಅತ್ಲಾ ಕಡೆ ಏನು ಹೋಗುತ್ತೆ, ಅವ ಕೆಳಗಡೆ ಮೊಸಳೆಗಳು ಎಳ್ಕೊಂಡ್ಬಿಡುತ್ತೆ, ಸತ್ತೋಗುತ್ತವೆ. ಸುಮಾರು 5% ಬೀಸ್ಟ್ಗಳು ಸತ್ತೋಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ನೇಚರ್ ಪ್ರಕಾರ ಹೋಗಲೇಬೇಕು. ಬೇರೆ ಬೇರೆ ಕಡೆ ಹೋಗಿ ನೀರು, ಆಹಾರ, ಜೀವನ, ಹವಾಗುಣ ಇದೆಲ್ಲದಕ್ಕೋಸ್ಕರ ಈ ಥರ ಹೋಗಿ ಬಂದು ಮಾಡ್ತಾ ಇರುತ್ತೆ. ಅಂದರೆ ಈ ವಲಸೆ ಹೋಗುವವರೇ ಅಭಿವೃದ್ಧಿ ಆಗ್ತಾರೆ ಅಂತೀರ? ಹಾಂ. ಅದಕ್ಕೆ ನಮ್ಮ ಬಾಸು RN ನಾಗರಾಜ್ ಅಂತಿದ್ರು. ಅವ್ರು ಹೇಳ್ತಾ ಇದ್ರು, ಮಸೈ ಮಾರಾ ಇದೆಯಲ್ಲ ಜಗನ್ನಾಥ್, ಕೆನ್ಯಾನಲ್ಲಿ ಆ ಕಾಡಿನ ಪಾಲಿಸಿ ಎಲ್ಲ ಕಂಪನಿನಲ್ಲೂ ಇದೆ. 100ಕ್ಕೆ 5 ಜನನ್ನ ಚೆನ್ನಾಗಿ ಕೆಲಸ ಮಾಡದೇ ಇರೋರನ್ನ ಪ್ರತಿ ವರ್ಷ ತೆಗೆದು ಬಿಡ್ತಾರೆ ಅಂತ ಹೇಳೋರು. ಅಲ್ಲ ಸರ್, ಯಾಕೆ ತೆಗೆದು ಬಿಡ್ತಾರೆ ಅಂದರೆ, ಎಲ್ಲ ಕಂಪನಿನವ್ರೂ ನೀವು ಎಫಿಷಿಯೆಂಟ್ ಪೀಪಲನ್ನು ಮಾತ್ರ ಇಟ್ಕೊಂಡಿದ್ದೀರಾ, ನೈಪುಣ್ಯತೆ ಚೆನ್ನಾಗಿದ್ದವ್ರನ್ನ, ಯಾರ್ಯಾರು ಹೊಸ ವಿಚಾರಗಳನ್ನು ಆವಿಷ್ಕಾರಗಳನ್ನು ಅಳವಡಿಸ್ಕೊಳ್ತಾರೆ ಅಂಥವ್ರನ್ನ ಮಾತ್ರ ಇಟ್ಕೊಂಡಿದ್ದೀರಾ, ಎಲ್ಲರನ್ನೂ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಅದರಿಂದ 100ಕ್ಕೆ 5 ಜನನ್ನ ತೆಗೆದು ಬಿಡ್ತಾರೆ ಅಂತ. ಈ ಮಸೈ ಮಾರಾ ಪಾಲಿಸಿ ಏನಿದೆ ಅದು ಎಲ್ಲ ಕಂಪನಿಗಳಲ್ಲಿದೆ. ನಾನು ನಿವೃತ್ತ ಆಗೋ ತನಕ ಒಂದೇ ಕಂಪನಿನಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರು ಅವರೇ ತೆಗೆದು ಬಿಡೋ ಅವಶ್ಯಕತೆಗಳು ಅಥವಾ ಸೌಲಭ್ಯಗಳು ಬರ್ಬೋದು. ಕರೆಕ್ಟ್. ಅದರಿಂದ ಪ್ರತಿಯೊಬ್ಬರೂ ಮಾರ್ಕೆಟ್ನಲ್ಲಿರಬೇಕು, ಎಲ್ಲ ವಿಚಾರಗಳನ್ನು ಅರ್ಥಕೊಳ್ತಾ ಇರಬೇಕು, ತಿಳ್ಕೊಳ್ತಾ ಇರಬೇಕು ಅನ್ನೋದು ಬಹಳ ಮುಖ್ಯ ಆಗೋಗುತ್ತೆ. ಆಮೇಲೆ ನಾನು ಬಿಡಲ್ಲ ಅಂದ್ರೂ ಅವ್ರು ತೆಗೆದುಬಿಟ್ರೆ ನಾನು ಬಿಟ್ಟಂಗೆ ಲೆಕ್ಕ. ಅದರಿಂದ ಹೊಸ ವಿಚಾರಗಳನ್ನು ಕಲ್ತ್ಕೊಬೇಕು. ಇದು ಈ ಜಾಬ್ ರಿಸ್ಕ್ ಇರೋವಾಗ ಖಂಡಿತ ಎಲ್ಲ ಯುವಕರು ದುಡ್ಡು ಉಳಿಸ್ಲೇಬೇಕು ಅಂತ ನಾ ಹೇಳೋದು. ಯಾಕಂತ ಹೇಳಿದರೆ ಅದು ನಿಜ, ಪ್ರತಿಯೊಬ್ಬರು ದುಡ್ಡು ಉಳಿಸ್ಲೇಬೇಕಾಗತ್ತೆ. ಮೊದಲು ಸ್ವಲ್ಪ ದಿನ ಉಳಿಸದೇ ಇರ್ಬೋದು, ಆಮೇಲೆ ಉಳಿಸ್ಲೇಬೇಕಾಗತ್ತೆ. ಓಕೆ ಸರ್, ಇವಾಗ ಏನಾಗಿದೆ, ನೀವು ಹೇಳಿದ್ರಿ ಯಾಕೆ ದುಡ್ಡು ಉಳಿಸ್ಬೇಕಂತ, ಅದು ನಿಜ ಕೂಡ. ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಶಾಲಾ ಕಾಲೇಜಲ್ಲಿ ಹೆಂಗೆ ದುಡ್ಡು ಉಳಿಸ್ಬೇಕಂತ ಎಲ್ಲೂ ಕೂಡ ಪಠ್ಯದಲ್ಲಿ ಹೇಳೋದಿಲ್ಲ. ಸೊ ಹಾಗಾಗಿ ಇದನ್ನು ಹೊರಗಿನಿಂದಲೇ ಅಥವಾ ಯಾರ್ದಾದ್ರು ಕೇಳಿ ನೋಡಿ ಏನು ಕಲಿಬೇಕಂತ ಪರಿಸ್ಥಿತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ಯುವಕರಿಗೆ ತಾವು ಏನು ಸಜೆಷನ್ ಕೊಡ್ತೀರಿ, ಹೇಗೆ ಉಳಿತಾಯವನ್ನು ಆರಂಭಿಸಬೇಕು ಅನ್ನುವಂಥದ್ದು? ಈಗ ಯಾರೇ ಆಗಲಿ ಯೂಟ್ಯೂಬ್ಗೆ ಹೋಗ್ಬೋದು, ಆಮೇಲೆ ಅನೇಕ ವಿಚಾರಗಳನ್ನು ಬೇರೆ ಬೇರೆ ಕಡೆ ಓದ್ಬೋದು. ಆದರೆ 100ಕ್ಕೆ 3 ಜನಕ್ಕೆ ಮಾತ್ರ ಈ ಫೈನಾನ್ಸ್ ವಿಚಾರ ಪಾಠ ಆಗಿರುತ್ತೆ ಅಂತ ಒಂದು
ಸರ್ವೆ ಇದೆ. ಓಕೆ. ನನ್ನ ಪ್ರಕಾರ ಈ ಯುವಕರು ಏನು ರೀತಿ ಉಳಿಸ್ಬೇಕು ಅಂದರೆ, ಕೆಲಸಕ್ಕೆ ಸೇರ್ಕೊಂಡ ತಕ್ಷಣ ಟರ್ಮ್ ಪಾಲಿಸಿ ಅಂತ ಇನ್ಶೂರೆನ್ಸ್ ಇದೆ, ಅದನ್ನು ತೊಗೊಳ್ಳೇಬೇಕು. ಟರ್ಮ್ ಪಾಲಿಸಿ, ಎಂಡೋಮೆಂಟ್ ಪಾಲಿಸಿ, ಹೋಲ್ ಲೈಫ್ ಪಾಲಿಸಿ, ಮನಿ ಬ್ಯಾಕ್ ಪಾಲಿಸಿ, ಇವಕ್ಕೆಲ್ಲ ಪ್ರೀಮಿಯಂ ಜಾಸ್ತಿ. ಅವ್ರ ಹತ್ರ ಜಾಸ್ತಿ ಸಂಬಳ ಇದ್ದು ಜಾಸ್ತಿ ಉಳಿಸೋಂಗಿದ್ರೆ ಅದು ಉಳಿಸ್ಬೋದು. ಆದರೆ ಟರ್ಮ್ ಪಾಲಿಸಿ ತೊಗೊಳ್ಳೇಬೇಕು. ಇವಾಗ LICನಲ್ಲಿ 21 ವರ್ಷಕ್ಕೆ ಒಬ್ಬ ಕೆಲಸ ಸೇರ್ಕೊಂಡಿದ್ದಾನೆ, ಯಾವುದೇ ಕಂಪ್ನಿನಲ್ಲಾಗಲಿ, ಅವನು LICನಲ್ಲಿ ಪಾಲಿಸಿ ತೊಗೊಳ್ತಾನೆ. 40 ವರ್ಷಕ್ಕೆ ಅದರಲ್ಲಿ 12,600 ರೂಪಾಯಿ ವರ್ಷಕ್ಕೆ ಕಟ್ಟಿದರೆ 1 ಕೋಟಿ ರೂಪಾಯಿ ವಿಮೆ ಇದೆ. ಅದೇ ಅವನಿಗೆ 25 ವರ್ಷ ಆದರೆ 15,000 ವರ್ಷಕ್ಕೆ ಕಟ್ಟಬೇಕು. ಇವಾಗ ನನಗೆ 64 ವರ್ಷ, ನನಗೆ ಸುಮಾರು ಟೆಸ್ಟ್ಗಳು ಮಾಡ್ತಾರೆ, ನಿಮ್ಮ ಆರೋಗ್ಯ ಸರಿ ಇದೆಯಾ ಅಂತ ಟೆಸ್ಟ್ಗಳು ಮಾಡ್ತಾರೆ. ಅದಾದ ಮೇಲೆ ವರ್ಷಕ್ಕೆ ನನ್ನ ಮಗಳು 21 ವರ್ಷದವಳು 12,600 ಕಟ್ತಾಳೆ, ನಾನು 2,04,000 ಕಟ್ಟಬೇಕು ವರ್ಷಕ್ಕೆ. ಅವಳು ಸುಮಾರು 16 ಕೋಟಿ ಇನ್ಶೂರೆನ್ಸ್ ತೊಗೊಬೋದು. ಅದರಿಂದ ಯಾರೇ ಆದ್ರೂ ಕೆಲಸಕ್ಕೆ ಸೇರಿದ ತಕ್ಷಣ ಟರ್ಮ್ ಪಾಲಿಸಿ ತೊಗೊಳ್ಳೇಬೇಕು. ಒಂದು ವಿಮೆ ಇರುತ್ತೆ, ಇನ್ನೊಂದು ಪಾಲಿಸಿನಲ್ಲಿ ಪ್ರೀಮಿಯಂ ಕಟ್ಟೋದು ತುಂಬ ಕಮ್ಮಿ ಇರುತ್ತೆ. ಇದು ಮೊದಲನೇದು. ಎರಡನೇ ಉಳಿತಾಯ ಏನು ಅಂದರೆ, ಯಾರಿಗೂ ಇವಾಗ ಪೆನ್ಷನ್ ಇಲ್ಲ. ಸರ್ಕಾರಿ ಕೆಲಸ ಆಗಲಿ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಪೆನ್ಷನ್ಗಳನ್ನು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮೊದಲು ಪ್ರತಿ ತಿಂಗಳು ಎಷ್ಟು ಪೆನ್ಷನ್ ಬರುತ್ತೆ, DA ಇನ್ಕ್ರೀಸ್ ಆಗುತ್ತೆ, ಇವೆಲ್ಲ ಇದೆ ಹಳಬರಿಗೆ. ಹೊಸಬರಿಗೆ ಅವೆಲ್ಲ ಇಲ್ಲ. ಹೌದು, ಓಲ್ಡ್ ಪೆನ್ಷನ್ ಸ್ಕೀಮ್ ಹೋಯ್ತು, ಇವಾಗ ನ್ಯೂ ಪೆನ್ಷನ್ ಸ್ಕೀಮನ್ನು ಅಳವಡಿಸಿದ್ದಾರೆ. ಸುಮಾರು ಕಡೆ ಪೆನ್ಷನ್ ಇಲ್ಲ. ಅದರಿಂದ ಪ್ರತಿಯೊಬ್ಬರೂ ರಿಟೈರ್ ಆದಮೇಲೆ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದರೆ PPF ತೊಗೊಬೇಕು. 30 ವರ್ಷ 1.5 ಲಕ್ಷದಂಗೆ ಪ್ರತಿ ವರ್ಷ ಕಟ್ಟಿದರೆ ಅವ್ರಿಗೆ 80,000 ತಿಂಗಳಿಗೆ ಪೆನ್ಷನ್ ರೀತಿಯಲ್ಲಿ 30 ವರ್ಷ ಆದಮೇಲೆ ಬರುತ್ತೆ. ನನ್ನ ಮಗಂಗೆ 25 ವರ್ಷ ಅಂತ ಇಟ್ಕೊಳ್ಳೋಣ, ಅವನು 55 ವರ್ಷಕ್ಕೆ ನಿವೃತ್ತ ಆಗ್ತಾನೆ ಅಂತ ಇಟ್ಕೊಳ್ಳೋಣ. ಪ್ರತಿ ವರ್ಷ 1.5 ಲಕ್ಷ ಕಟ್ಟಿದರೆ 80,000 ರೂಪಾಯಿ ಬರುತ್ತೆ. ಆದರೆ ದುಡ್ಡು ಅದರ ಪ್ರಾಮುಖ್ಯತೆ ಮೌಲ್ಯತೆ ಕಳ್ಕೊಳ್ತಾ ಹೋಗುತ್ತೆ, ಅದು ಬೇರೆ ವಿಚಾರ. ನಿಮಗೆ ತುಂಬ ಜಾಸ್ತಿ ಸಂಬಳ ಬಂದಾಗ ಜಾಸ್ತಿ ಉಳಿಸ್ಬೋದು. ಮೊದಲಿಂದ ಯುವಕರು ಏನು ಉಳಿಸ್ಬೇಕು ಅಂದರೆ, ಮೊದಲನೇದು ಟರ್ಮ್ ಪಾಲಿಸಿ, ಎರಡನೇದು PPF ತೊಗೊಬೇಕು. ಆಮೇಲೆ ಸುಮಾರು ಜನ ಹುಡುಗರನ್ನ ನೋಡಿದ್ದೀನಿ. ನಾನು ಇಲ್ಲಿಗೆ ಬರೋದ್ರ ಮೊದಲು 10 ಜನನ್ನ ಮಾತಾಡಿಸಿದೆ, ಬೇರೆ ಬೇರೆ ವಯಸ್ಸಿನವ್ರನ್ನ. ಅವ್ರಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ಪ್ಯಾಟ್ರನ್ ಇದೆ, ನೀವು ಗೂಗಲು ಎಲ್ಲದಕ್ಕೂ ಹೋದ್ರೂ ಸಿಗುತ್ತೆ. ಅದು ಏನು ಅಂತ ಹೇಳಿದರೆ, 81ರಿಂದ ಯಾರು 1996 ತನಕ ಇದ್ದರು, 81ರಿಂದ 96 ತನಕ ಯಾರು ಹುಟ್ಟಿದ್ದಾರೆ ಅವ್ರಿಗೆ ಜನರೇಷನ್ ಮಿಲಿನಿಯಮ್ ಅಂತಾರೆ. ಅದೇ 97ರಿಂದ ಹುಟ್ಟಿದವ್ರನ್ನ ಜನರೇಷನ್ Z ಅಂತಾರೆ. ಈ ಜನರೇಷನ್ ಝೀನವರು ಉಳಿಸೋದು ಭಾಳ ಕಮ್ಮಿ, ಸಂಪಾದನೆನೂ ಕಮ್ಮಿ ಅಂತ ಅಂದ್ಕೊಂಡಿದ್ದಾರೆ. ಎಷ್ಟು ಬಂದ್ರೂ ಕಮ್ಮಿ ಅಂತ ಅಂದ್ಕೊಳ್ತಾರೆ, ಉಳಿಸೋದಿಲ್ಲ ಜಾಸ್ತಿ, ಖರ್ಚು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ತುಂಬ ಜನ ಇವಾಗ ನಾ ಮದುವೆ ಆಗಲ್ಲ, ನಾನು ಹಾಂಗ್ಕಾಂಗ್ ಹೋಗಿದ್ದೆ, ಹಾಂಗ್ಕಾಂಗ್ನಲ್ಲಿ 40 ವರ್ಷ 45 ವರ್ಷ ಆದ್ರೂ ಒಂದು ನಾಯಿನ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ, ಮದುವೆ ಆಗಲ್ಲ. ನಾಯಿನೇ ಅವ್ರಿಗೆ ಜೊತೆಗಾರ. ಅಲ್ಲಿ ಮನೆಗಳು, ಆಮೇಲೆ ವಿದ್ಯಾಭ್ಯಾಸ ತುಂಬ ಖರ್ಚು ಜಾಸ್ತಿ. ಈಗ ಬೆಂಗಳೂರಿನಲ್ಲೂ ಹಾಗೆ ಆಗಿಬಿಟ್ಟಿದೆ, ಮನೆ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಎಜುಕೇಷನ್ನು ಅಷ್ಟೇ, 1ನೇ ಕ್ಲಾಸಿಗೆ ಸೇರಿಸ್ಬೇಕಾದ್ರೆ 1 ಲಕ್ಷ 2 ಲಕ್ಷ ಒಂದು ವರ್ಷಕ್ಕಾಗತ್ತೆ. ಅದರಿಂದ ಇಲ್ಲಿ ಅವರು ಹೆದರ್ತಾರೆ, ನಮಗೆ ಮಕ್ಕಳೇ ಬೇಡ ಅನ್ನೋರಿದ್ದಾರೆ, ನನಗೆ ಮದುವೆನೇ ಬೇಡ ಅನ್ನೋರಿದ್ದಾರೆ. ಈಗೆಲ್ಲ ಜೀವನ ಭಾಳ ಬದಲಾವಣೆ ಆಗಿಬಿಟ್ಟಿದೆ, ಸಮಾಜ ಬದಲಾವಣೆ ಆಗಿಬಿಟ್ಟಿದೆ. ನಮಗೆ ಬೇಡ ಅನ್ನಿಸ್ಬೋದು, ಆದರೆ ವಾಸ್ತವ ಏನು ಅಂತ ತಿಳ್ಕೊಬೇಕು ನಾವು. ಅದೇ 97ರ ಮೊದಲು ಹುಟ್ಟಿದಾರಲ್ಲ, ಅವರು ಸ್ವಲ್ಪ ಉಳಿಸ್ತಾರೆ. ನಮ್ಮ ಕಾಲದಲ್ಲಿ ಉಳಿಸ್ದಂಗೆ ಉಳಿಸದೇ ಇರ್ಬೋದು, ಆದ್ರೂ ಖಂಡಿತ ಅವರು ಉಳಿಸ್ತಾರೆ. ಆದರೆ 2 ಜನರೇಷನ್ನವರು ಉಳಿಸೋದು ಏನು ಅಂತ ಹೇಳಿದರೆ, ಸೇಫ್ಟಿ, ಪ್ರಾಫಿಟಬಿಲಿಟಿ, ಲಿಕ್ವಿಡಿಟಿ. ಇದನ್ನು ತೊಗೊಂಡಾಗ ಲಿಕ್ವಿಡಿಟಿ ತಕ್ಷಣಕ್ಕೆ ನನಗೆ ದುಡ್ಡು ಬರೋ ಅಂಥದ್ದೇನು ಏನು ಅಂದರೆ, SIP ಮಾಡ್ತಾರೆ, ಮ್ಯೂಚುವಲ್ ಫಂಡ್ನಲ್ಲಿ ತೊಗೊಳ್ತಾರೆ, ಇಲ್ಲ ಶೇರ್ಸ್ನಲ್ಲಿ ತೊಗೊಳ್ತಾರೆ. ಇವೆರಡೂ ಬಹಳ ಜಾಸ್ತಿ ಯುವಕರು ಇವಾಗ ಅದರಲ್ಲಿ ಇದ್ದಾರೆ. ಇವಾಗ ಒಟ್ಟಿನಲ್ಲಿ ನೀವು ನೋಡೋದಾದರೆ ಟರ್ಮ್ ಪಾಲಿಸಿ, PPF, SIP, ಶೇರ್ಸ್, ಇವು 4 ಖಂಡಿತವಾಗ್ಲೂ ಭಾಳ ಒಳ್ಳೆಯದು. ಕೆಲವರು ಬಿಟ್ ಕಾಯಿನ್ನಲ್ಲಿ ಹಾಕೋಕ್ಕೆ ಶುರು ಮಾಡಿದ್ದಾರೆ,
ಇವೆಲ್ಲ ಹೊಸದಾಗಿ ಶುರುವಾಗಿರುವಂಥ ವಿಚಾರಗಳು. ಆದರೆ ಯುವಕರು ಇವಾಗ ಜಾಬ್ ರಿಸ್ಕ್ ಜಾಸ್ತಿ ಇರೋದರಿಂದ, ಮುಂದೆ ಫ್ಯೂಚರ್ ಚೆನ್ನಾಗಿರಬೇಕು ಅನ್ನೋದರಿಂದ, ನಿವೃತ್ತರಾದಾಗ ಸುಖವಾಗಿರಬೇಕು ಅನ್ನೋದರಿಂದ ಖಂಡಿತವಾಗ್ಲೂ ಮುಂದಿನ ರೆಸ್ಪಾನ್ಸಿಬಿಲಿಟಿಗಳನ್ನು ನೋಡ್ಕೊಬೇಕಾದ್ರೆ ಉಳಿಸಲೇಬೇಕು ಅಂತ ನನ್ನ ಅನಿಸಿಕೆ. ಆದರೆ ಅವರು ಬುದ್ಧಿವಂತರು ಅಂತ ಮಾತ್ರ ನಾನು ಖಂಡಿತ ಹೇಳ್ತೀನಿ. ಅವರ ಕೈನಲ್ಲಿ ವಿಶ್ವವೇ ಇದೆ. ನಾವು ಹೇಳ್ಬೋದು ಮೊಬೈಲ್ನಲ್ಲಿ ಅವರು ಸಮಯ ಕಳೀತಿದ್ದಾರೆ ಅಂತ. ಅಲ್ಲ, ಅವರು ಸಾಕಷ್ಟು ವಿಚಾರಗಳನ್ನು ಮೊಬೈಲ್ ಮೂಲಕ ಕಲಿತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಪುಸ್ತಕ ಏನಿತ್ತು, ಡಾಕ್ಯುಮೆಂಟ್ರಿಗಳೇನಿತ್ತು, ಅವೆಲ್ಲದರ ಬದಲಾಗಿ ಕೈನಲ್ಲಿ ಹಿಡ್ಕೊಂಡು ಪ್ರಪಂಚನ್ನೇ ನೋಡ್ತಾರೆ. ನಾ ಇವಾಗ ಎಲ್ಲಾದರೂ ಹೋಗಬೇಕು ಅಂತೇಳಿದರೆ ತಕ್ಷಣವೇ GPS ಅಂತಾರೆ. ನಾ ಏನಾದರೂ ತಿಳ್ಕೊಬೇಕು ಅಂತೇಳಿದರೆ ಗೂಗಲ್ಗೆ ಹೋಗಿ ಕಂಡುಹಿಡಿತಾರೆ. ಈಗಿನ ಕಾಲದ ಯುವಕರು ನಿಜವಾಗ್ಲೂ ಬುದ್ಧಿವಂತರು. ಅವರ ಏಳಿಗೆಗೆ, ಅವರು ಮುಂದೆ ಬರೋಕ್ಕೆ ಅವರು ಪ್ರಯತ್ನ ಪಟ್ಟು ಡೈನಮಿಕ್ ಆಗಿರಬೇಕು, ಸೇವ್ ಮಾಡ್ಕೊಂಡು ಮುಂದೆ ಬರಬೇಕು ಅಂತ ನಾನು ಅವರಲ್ಲಿ ನಿಜವಾಗ್ಲೂ ನನ್ನ ಸಲಹೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಯುವಕರ ಈಗಿನ ಒಂದು ಮನಸ್ಥಿತಿ ಮತ್ತು ಉಳಿತಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಯಾವ ರೀತಿಯ ಒಂದು ಟ್ರೆಂಡ್ ಇದೆ ಅನ್ನುವಂಥದ್ದನ್ನು. ಸೊ ಎಟ್ ದ ಸೇಮ್ ಟೈಮ್ ಕೆಲವೊಂದು ಯುವಕರಿಗೆ ಏನಾಗುತ್ತೆ ಅಂದರೆ ಈ ಆಯ್ಕೆಗಳು ತುಂಬ ಇರೋದ್ರಿಂದ ಒಂದಷ್ಟು ಗೊಂದಲಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಅವರಿಗೆ ತಾವು ಹೇಳಿದ್ರಿ ಇವಾಗ ಟರ್ಮ್ ಪಾಲಿಸಿ ಇರ್ಬೋದು, PPF ಇರ್ಬೋದು, ಒಂದಷ್ಟು ಷೇರು, SIP ಇತ್ಯಾದಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬಹಳ ಉತ್ತಮ ಅಂತ. ಸೊ ಇನ್ನು ಮತ್ತೊಂದು ಕಡೆ ಈಗ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ, ಈಗ ಬರ್ತಾ ಬರ್ತಾ ಏನಾಗಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ತಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭಾಳ ವರ್ಷಗಳ ಕಾಲ ಇದ್ದವರು. ಈ ಇಂಟ್ರೆಸ್ಟ್ ರೇಟ್ಗಳ ವಿಚಾರ, ಅದು FD ಇರ್ಬೋದು, ಈ FD ಇಂಟ್ರೆಸ್ಟ್ ರೇಟ್ ಮತ್ತು ಈಗ SIP ಇರ್ಬೋದು, ಈ ಎರಡಕ್ಕೆ ಕಂಪ್ಯಾರಿಸನ್ ಮಾಡೋದಿದ್ರೆ ಮುಂದಿನ ಒಂದು ಭವಿಷ್ಯದಲ್ಲಿ ಟ್ರೆಂಡ್ ಯಾವ ರೀತಿ ಇರ್ಬೋದು ಅಂತ ತಮಗೆ ಅನಿಸುತ್ತೆ? ಅದು ಏನಾಗುತ್ತೆ ಅಂದರೆ, ಕಂಪ್ನಿಗಳಿಗೆಲ್ಲ ಸ್ವಲ್ಪ ಖರ್ಚು ಕಮ್ಮಿ ಆಗಬೇಕು ಅಂತ ನಮ್ಮ ಸರ್ಕಾರದವರು ಬಡ್ಡಿ ಕೆಳಗಡೆ ತರ್ತಾರೆ. ರೆಪೋ ರೇಟ್ ಕಮ್ಮಿ ಆದಾಗ ಸುಮಾರು ಸಾಲಗಳು ಯಾವುದು ಅದಕ್ಕೆ ಅವಲಂಬಿಸಿರುತ್ತೆ, ಆ ಸಾಲಗಳಿಗೆಲ್ಲ ಬಡ್ಡಿ ಕಮ್ಮಿ ಆಗುತ್ತೆ. ಆವಾಗ ಠೇವಣಿ ಮೇಲೂ ಬಡ್ಡಿ ಕಮ್ಮಿ ಆಗುತ್ತೆ. ಕರೆಕ್ಟ್. ಈ ಹಣದುಬ್ಬರ ಜಾಸ್ತಿ ಇದ್ದು ಬಡ್ಡಿ ಕಮ್ಮಿ ಆಗಿಬಿಟ್ರೆ ಉಳಿಸೋದು ಸರಿಯಲ್ಲ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅದರಿಂದ ಬಡ್ಡಿನ ಸರ್ಕಾರದವರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವರು ಬಹಳ ಯೋಚನೆ ಮಾಡಿ ಕೆಳಗಡೆ ಮೇಲ್ಗಡೆ ಮಾಡ್ತಾರೆ ಅಂತ ನಾನು ಯಾವಾಗಲೂ ನಂಬಿದ್ದೀನಿ. ಅದೇ ರೀತಿ ಮುಂದುವರಿಯುತ್ತೆ. ಆದರೆ SIP ಯಾವಾಗಲೂ ಜಾಸ್ತಿ ನಮಗೆ ಏನು ಹೂಡಿಕೆ ಮೇಲೆ ಲಾಭ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ದುಡ್ಡು ಯಾವಾಗ ಬೆಲೆ ಕಳ್ಕೊಳ್ತಾ ಹೋಗುತ್ತೆ ಆವಾಗ ಅದಕ್ಕೆ ಸರಿಯಾಗಿರುತ್ತೆ. ಇವಾಗ ಸ್ಟಾಕ್ ಎಕ್ಸ್ಚೇಂಜು 3000ದಲ್ಲೂ ನೋಡಿದ್ದೆ ನಾನು, ಇವಾಗ 85,000 ತನಕನೂ ನೋಡಿದೆ. ಆ ಥರ ಬೆಲೆ ಕಳ್ಕೊಳ್ತಾ ಹೋದಂಗೂ ಸ್ಟಾಕ್ ಮಾರ್ಕೆಟು ಮೇಲೋಗುತ್ತೆ, ಬೆಳ್ಳಿನೂ ಮೇಲೋಗುತ್ತೆ, ಬಂಗಾರನೂ ಮೇಲೋಗುತ್ತೆ, ಮನೇನೂ ಮೇಲೋಗುತ್ತೆ, ಏನೇ ತೊಳಿ ಅದು ಮೇಲೆ ಹೋಗುತ್ತೆ. ಬಡ್ಡಿ ಕಮ್ಮಿ ಇರೋದರಲ್ಲಿ ನಾನು ಸೇಫಾಗಿ ಇಡ್ತೀನಿ ಅಂತ ಇಟ್ಟರೆ ತಪ್ಪಾಗುತ್ತೆ. ಎಲ್ಲ ಕಡೆ ವೈವಿಧ್ಯಮತೆ ಇದ್ದು ನಾವು ಬೇರೆ ಬೇರೆ ಕಡೆ ಉಳಿಸಿದರೆ ಉತ್ತಮ. ನಮ್ಮ ಯುವಜನತೆ ಮುಖ್ಯವಾಗಿ ಯಾವ ರೀತಿಯಲ್ಲಿ ಉಳಿತಾಯ ಮಾಡ್ತಾ ಇದ್ದಾರೆ ಮತ್ತು ಅವರ ಬದಲಾದಂತಹ ಒಂದು ಟ್ರೆಂಡ್ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಹೇಗೆ ಉಳಿತಾಯ ಮಾಡಿದ್ರೆ ಅವರೊಂದು ಭವಿಷ್ಯ ಬಹಳ ಚೆನ್ನಾಗಾಗುತ್ತೆ, ಅದು ಟರ್ಮ್ ಇನ್ಶೂರೆನ್ಸ್ ಇರ್ಬೋದು ಅಥವಾ PPF ಇರ್ಬೋದು ಇತ್ಯಾದಿ ಸರಳ ಉತ್ಪನ್ನಗಳ ಮೂಲಕ ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೊಂದು ಉತ್ತಮವಾದಂತಹ ಆದಾಯ ಅಥವಾ ಇಳಿಗಾಲದ ಬದುಕನ್ನು ಬಹಳ ಸುಂದರವಾಗಿ ಒಂದು ಸ್ವಾವಲಂಬಿಯಾಗಿ ನಡೆಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.